ಅವ್ರಿಗೆ ದಾಸರಾಗಿರೋದು ತಪ್ಪಲ್ವಾ ಅತ್ತೆ? ನನ್ನ ಪ್ರಕಾರ ಆ ಗ್ರಂಥ ಕೂಡ ತಪ್ಪು, ಮತ್ತೆ ಅದ್ರಲ್ಲಿ ಬರ್ದಿರೋದು ಸರಿ ಇಲ್ಲ. ಮುಚ್ಚು ಬಾಯಿ. ಮಾತಿನ ಮೇಲೆ ನಿಗಾ ಇರ್ಲಿ ನಿಂಗೆ. ಮನೇಲಿ ಹೇಳ್ದೆ ಸರಿ, ಇದನ್ ಹೊರಗೆ ಏನಾದ್ರೂ ಹೇಳಿದಿದ್ರೆ ಜನ ಏನ್ ಮಾಡಿರೋರು ಗೊತ್ತಿಲ್ಲ ನಿಂಗೆ. ಜನ ಪೂಜೆ ಮಾಡ್ತಾರೆ ಇಂಥ ಪುಸ್ತಕಗಳಿಗೆ. ಆದ್ರೆ ಇದು ತಪ್ಪೇ ಅಲ್ವಾ ಅಮ್ಮ? ಜನರು ಕೂಡ ಯೋಚನೆ ಮಾಡ್ಬೇಕು. ಯಾವ ಹೆಣ್ಣು ಮನೆ ನೋಡ್ಕೋತಾಳೋ, ಎಲ್ರೂ ಹೊಟ್ಟೆ ತುಂಬಿಸ್ತಾಳೋ, ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾಳೋ, ಇಂಥವಳ ದಾಸಿ ಏನದ? ಅಮ್ಮ, ನೀನು ಕೂಡ ಇದನ್ನೆಲ್ಲ ಮಾಡ್ತೀಯ ಅಲ್ವಾ? ಆದ್ರೆ ಅಪ್ಪ ನಿನ್ನನ್ನು ಯಾವತ್ತೂ ದಾಸಿ ತರ ನೋಡ್ಕೊಳಲ್ಲ. ನಾವೆಲ್ರು ಅಪ್ಪ ನಿನ್ನ ಹತ್ರ ಹೇಗ್ ಮಾತಾಡ್ತಾರೆ ಅಂತ ನೋಡಿದೀವಿ. ನೀವಿಬ್ರು ಸ್ನೇಹಿತರ ತರ ಕಾಣ್ತೀರಾ. ಮತ್ತೆ ನೀನ್ ಹೇಗ್ ದಾಸಿ ಆಗ್ತೀಯ? ಎಲ್ರು ನಿಮ್ಮ ಅಪ್ಪನ ತರಾನೇ ಇರಲ್ಲ ಭೀಮಾ. ಆದ್ರೆ ಅಮ್ಮ, ಪ್ರತಿ ಹೆಣ್ಣಿಗೂ ನಮ್ಮ ಅಪ್ಪನ ತರ ಗಂಡನೇ ಸಿಗ್ಬೇಕು. ಎಲ್ರೂ ತಮ್ಮ ಹೆಂಡತಿ ಜೊತೆ ಸ್ನೇಹಿತರ ತರ ಇರ್ಬೇಕು, ದಾಸಿಯಾಗಂತೂ ಅಲ್ಲ. ನಮಸ್ಕಾರ. ಏನಾಯ್ತು? ಚಿದಾನಂದ್ರೆ, ನೀವು ಹೇಳ್ದಂಗೆ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಬಿಟ್ಟೆ. ಚಿದಾನಂದ್ರೆ ಗಂಗಾ ಗಂಡನ ಮನೆಗೆ ಹೊರಟಾಯ್ತು. ಅವಳ ಜೊತೆ ಬಾಲ ಇದ್ದಾನೆ. ಎಲ್ಲಿವರೆಗೂ ಬಿಟ್ಟು ಬರ್ಬೋದೋ ಗೊತ್ತಿಲ್ಲ. ಇವಾಗ ಮಜಾ ಬರುತ್ತೆ. ರಾಮ್ಜಿ ಸಕ್ಪಾಲ್, ನಿನ್ನ ಮಗನ್ನ ಮಹಾತ್ಮ ಮಾಡಕ್ ಹೊರಟಿದ್ಯಾ? ನಾನ್ ನಿನ್ನ ಮಗಳನ್ನ ನರ್ಕಕ್ಕೆ ತಳ್ಳೋದಕ್ಕೆ ಹೊರಟಿದ್ದೀನಿ. ಈಗ ನೀನೇ ಆಯ್ಕೆ ಮಾಡ್ಕೊ, ಮಗ ಬೇಕಾ ಅಥವಾ ಮಗಳ? ಗುರುಗಳೇ, ಗುರುಗಳೇ, ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಾನು ಮಾಧವಿ, ಇವಳು ಲಕ್ಷ್ಮಿ. ನಾವು ಚಂದ್ರಕಾಂತ ಪಾಟೀಲರ ಮಕ್ಕಳು. ಓಹೋಹೋ. ಎಲ್ಲಕ್ಕಿಂತ ನಾವಿಬ್ರು ಭೀಮ್ರಾವ್ನ ಅಕ್ಕಂದಿರು. ಭೀಮ್ರಾವ್ ನಮ್ಮ ಹತ್ರ ಮಾತಾಡ್ಬೇಕಾದ್ರೆಲ್ಲ ನಿಮ್ ಬಗ್ಗೆ ಅಂತೂ ಮಾತಾಡ್ತಾನೆ. ಅದಕ್ಕೆ ನಿಮ್ನೊಂದ್ಸಲ ಭೇಟಿ ಮಾಡೋಣ ಅಂತ ಬಂದ್ವಿ. ಸರಿ ಸರಿ ಸರಿ, ಹೇಳಿ, ಏನು ವಿಷಯ? ಏನಿದು? ನಾವಿಬ್ರು ಅಕ್ಕ ಮತ್ತೆ ತಂಗಿ ಕೂಡಿಟ್ಟಿರೋ ದುಡ್ಡಿದು. ಅಪ್ಪ ಅಮ್ಮ ನಮ್ಗೆ ಸಿಹಿ ತಗೊಳಕ್ಕೆ, ಬಿನ್ನಿ ತಗೊಳಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಅದ್ರಲ್ಲೇ ನಾವೊಂದಿಷ್ಟು ಉಳಿಸ್ಕೊಂಡಿರ್ತೀವಿ. ಪುಟ್ಟ, ಮಕ್ಕಳು ಯಾಕೆ ಹೀಗೆ ದುಡ್ಡನ್ನ ಕೂಡಿಡ್ತಾರೆ ಅಂದರೆ ದೊಡ್ಡವರಾದ್ಮೇಲೆ ಏನಾದರೂ ಉಪಯೋಗ ಆಗೋಂಥ ತಗೊಳ್ಳೋದಕ್ಕೆ. ಆದರೆ ಈ ದುಡ್ಡನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಇವತ್ತು ಬೆಳಗ್ಗೆ ಮನೇಲಿ ಅಪ್ಪ ಅಮ್ಮನ ಹತ್ರ ಖುಷಿಯಾಗಿ ಹೇಳ್ತಿದ್ರು, ಭೀಮ್ರಾವ್ನ ಸ್ಕೂಲಿಂದ ತೆಗ್ದಾಕ್ಬಿಟ್ರು ಅಂತ. ಅವನ್ನ ಬೇರೆಲ್ಲೂ ಸೇರಿಸ್ಕೋತಿಲ್ವಂತೆ. ನಮ್ಗೆ ಭೀಮಾ ಓದ್ಬೇಕು. ಅವನೊಬ್ಬ ಓದಿದ್ರೆ ತುಂಬಾ ಜನರನ್ನ ಓದಿಸ್ತಾನೆ. ಓದೋದಕ್ಕೆ ಪ್ರೋತ್ಸಾಹ ಕೂಡ ಕೊಡ್ತಾನೆ. ಅದಕ್ಕೆ ಅವನು ಓದೋದು ತುಂಬಾ ತುಂಬಾ ಅವಶ್ಯಕ. ದಯವಿಟ್ಟು ಇದನ್ನ ತಗೊಳ್ಳಿ. ನಾಳೆ ಒಂದ್ ವೇಳೆ ಭೀಮಂಗೆ ಶಾಲೆಯಲ್ಲಿ ದಾಖಲಾತಿ ಸಿಕ್ಕಿದ್ರೆ ಈ ಹಣ ಬೇಕಾಗತ್ತೆ. ನೋಡಿ ಮಕ್ಕಳ, ನಿಮಗೇನು ಬೇಕು? ನಿಮಗೆ ನಿಮ್ಮ ತಮ್ಮ ದುಡ್ಡಿನ ಸಹಾಯದಿಂದ ಮೇಲೆ ಬೆಳಿಬೇಕಾ, ಅಥವಾ ಅವನ ಪ್ರತಿಭೆ ಬುದ್ಧಿವಂತಿಕೆಯಿಂದ ಬೆಳಿಬೇಕಾ ಹೇಳಿ? ಇಲ್ಲ, ಹೋರಾಡಲಿ ಬಿಡಿ. ಅವನೊಬ್ಬ ಗೆದ್ದರೆ ಬೇರೆ ಎಲ್ರಿಗೂ ಹೋರಾಟ ಮಾಡೋ ಧೈರ್ಯ ಬರುತ್ತೆ. ಅರ್ಥ ಆಯ್ತಾ? ಅವನು ಖಂಡಿತ ಗೆಲ್ತಾನೆ. ಯಾಕೆಂದರೆ ಅವನಿಗೆ ನಿಮ್ಮಂಥ ಅಕ್ಕಂದ್ರ ಆಶೀರ್ವಾದ ಇದೆ. ಆಯ್ತು ಮಕ್ಕಳ, ಈಗ ನೀವು ಮನೆಗೆ ಹೊರಡಿ, ಆಯ್ತಾ? ನಮಸ್ತೆ ಗುರುಗಳೇ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ರಾಮ್ಜಿ, ಎಲ್ಲ ಸರಿ ಹೋಯ್ತಾ? ಇವತ್ತು ನಿಮಗೋಸ್ಕರ ನಿಮ್ಮ ಅತ್ತಿಗೆ ಪೂರಿ ಸಾಗು ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ತುಂಬ ಇಷ್ಟ ಅಂತೆ. ರಾಮ್ಜಿ, ಎಲ್ಲಿ ಕಳೆದೋಗಿದ್ಯಪ್ಪ? ಏನು ಯೋಚನೆ ಮಾಡ್ತಿದ್ದೆ? ಯಜಮಾನ್ರೆ, ನನ್ನ ಮಗ ಭೀಮನ್ನ ಸ್ಕೂಲಿಂದ ತೆಗೆದುಬಿಟ್ರು. ಅವನಿಗೋಸ್ಕರ ಸಾಕಷ್ಟು ಪುಸ್ತಕಗಳೇನೋ ಕೊಟ್ಟೆ, ಅವನು ಓದಲಿ ಅಂತ. ಮತ್ತೆ
ಸ್ಕೂಲಿಂದ ಹೊರಗೆ ಹಾಕಿದ್ರು ಅನ್ನೋ ನೋವು ಕಮ್ಮಿ ಆಗಲಿ ಅಂತ. ಹಾಗೇನೆ ಅಂಬೇಡ್ಕರ್ ಗುರುಗಳು ಹೇಳ್ತಾ ಇದ್ರು ಬೇರೆ ಸ್ಕೂಲಿಗೆ ಸೇರಿಸ್ತೀನಿ ಅಂತ. ಆದ್ರೆ ತಂದೆಯಾಗಿ ಚಿಂತೆ ಮಾಡಲೇಬೇಕಲ್ವಾ? ರಾಮ್ಜಿ, ಖಂಡಿತ ಎಲ್ಲ ಸರಿ ಹೋಗುತ್ತೆ. ಹೇಗೋ ಮಾಡಿ ಓದ್ತಾನೆ. ಹಾಗೆಲ್ಲ ಓದೋದು ಬೇಡ. ಅವನು ಭೀಮನ್ ಜೀವನದಲ್ಲಿ ಬೇರೆ ವಿಷಯಗಳು ಹೇಗೋ ಒಂದು ಆಗೋಗ್ಲಿ, ನನಗೇನು ಚಿಂತೆ ಆಗಲ್ಲ. ಆದ್ರೆ ಓದು ಹಾಗಾಗೋದು ಬೇಡ. ನನ್ನ ಆಸೆ ಇರೋದೇ ಅವನು ಓದ್ಬೇಕು, ಇನ್ನೂ ಚೆನ್ನಾಗಿ ಓದ್ಬೇಕು. ಅದರಲ್ಲಿ ಅವನು ಜ್ಞಾನ ಪಡಿಬೇಕು. ಅವನು ಚಿಕ್ಕ ಮಕ್ಕಳ ಥರ ಯೋಚಿಸಲ್ಲ. ಕೆಲವೊಂದ್ಸಲ ಹೇಗೆ ಮಾತಾಡ್ತಾನೆ ಅಂದ್ರೆ ದೊಡ್ಡವರು ಯೋಚನೆ ಮಾಡೋಕ್ಕಾಗಲ್ಲ. ಅವನ ಚಿಂತೆಯಲ್ಲಿ ಸಮಾಜ ಇರುತ್ತೆ, ದೇಶ ಇರುತ್ತೆ, ಅವರ ಕಷ್ಟ ಇರುತ್ತೆ, ನೋವಿರುತ್ತೆ. ಅದಕ್ಕೆ ನಂದೊಂದೇ ಆಸೆ, ಅವನು ಓದಬೇಕು, ಬರಿಬೇಕು, ಲಕ್ಷಾಂತರ ಕೋಟ್ಯಾಂತರ ಜನರ ಧನಿ ಆಗ್ಬೇಕು. ಹಾಗೇನೆ ಅವನು ಕನ್ನಡದಲ್ಲಿ ಮಾತಾಡಬೇಕು, ಹಿಂದಿನಲ್ಲಿ ಮಾತಾಡಬೇಕು, ಅವನು ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡಬೇಕು. ಅವನ ಮಾತನ್ನ ಇಡೀ ಜಗತ್ತೇ ಕೇಳಬೇಕು. ನಿಮ್ಮ ಮಗಂಗೆ ಇಂಗ್ಲಿಷ್ ಕಲಿಸಿ ದೇಶದ್ರೋಹಿ ಮಾಡಬೇಕು ಅನ್ಕೊಂಡಿದ್ದೀರಾ? ರಾಮ್ಜಿ, ಆ ಪರಂಗಿಗಳ ಭಾಷೆನ ನಿಮ್ಮ ಮಕ್ಕಳಿಗೆ ಕಲಿಸಿ ನೀವು ದೇಶದ್ರೋಹಿ ಅನ್ಸ್ಕೊಳಲ್ವಾ? ಏನ್ ಮಾತು ಅಂತ ಆಡ್ತಿದ್ದೀರಾ? ಒಂದು ಭಾಷೆ ಕಲಿಯೋದ್ರಿಂದ ದೇಶದ್ರೋಹ ಆಗೋಕೆ ಹೇಗೆ ಸಾಧ್ಯ? ರಾಮ್ಜಿ, ಇವತ್ತು ನಿಮ್ಗೊಂದು ವಿಷಯ ಅರ್ಥ ಮಾಡ್ಸೇ ಹೋಗೋದು. ನೀವು ಈ ದೇಶದ ಕ್ರಾಂತಿಕಾರಿಗಳ ಜೊತೆ ಇದ್ದೀರಾ, ಇಲ್ಲ ನಿಮ್ಮ ಮಗನಿಗೆ ಇಂಗ್ಲಿಷ್ ಕಲಿಸ್ಬೇಕು ಅಂತ ಇದ್ದೀರಾ? ನೀವು ನಿಮ್ಮ ಮಗನ ಪರವಾಗೇ ಇದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ನಮ್ಮವ್ರಿಗೆ ಸ್ವಲ್ಪ ಏನೋ ಸಹಾಯ ಮಾಡಿರ್ಬೋದು, ಆದರೂ ನಿಮಗೂ ನಿಮ್ಮ ಕುಟುಂಬಕ್ಕೂ ದೇಶದ್ರೋಹಿ ಪಟ್ಟ ಕಟ್ತೀವಿ. ನೀವು ಆ ಪರಂಗಿಗಳ ಜೊತೆ ಕೈ ಜೋಡಿಸಿದ್ದೀರಾ ಅಂತ ನಾವು ಘೋಷಣೆ ಮಾಡ್ತೀವಿ. Learning English is not a crime. If you know their language, you can understand them more. The more you start knowing them, the more your fight will be substantial to stand with the world. We should accept English. ಅರ್ಥ ಆಯ್ತಾ ಏನು ಹೇಳಿದೆ ಅಂತ? ಇಲ್ಲ, ಏನೂ ಅರ್ಥ ಆಗಲಿಲ್ಲ. ಇದನ್ನೇ ನಾನು ಹೇಳಿದ್ದು. ಶತ್ರುಗಳ ಭಾಷೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅವರ ವಿರುದ್ಧ ಹೇಗೆ ಹೋರಾಟ ಮಾಡ್ತೀರಾ? ಹೋರಾಟ ಕೇವಲ ಗನ್ನು ಖಡ್ಗಗಳಿಂದ ಮಾಡೋದಲ್ಲ. ಹೋರಾಟ ವಿಚಾರದಿಂದಲೂ ಮಾಡಬಹುದು. ಮತ್ತೆ ಆ ವಿಚಾರಗಳು ಇನ್ನೊಬ್ಬರಿಗೆ ಮುಟ್ಟಬೇಕು ಅಂದ್ರೆ ಭಾಷೆನೇ ಒಂದು ಮಾಧ್ಯಮ. ಅದಕ್ಕೆ ನಾನು ಭೀಮನ್ನ ಎರಡು ರೀತಿಯಲ್ಲೂ ಬೆಳೆಸ್ತಾ ಇದ್ದೀನಿ. ಪ್ರಿನ್ಸಿಪಲ್ ಸಾಹೇಬ್ರೆ, ಆ ಕೆಳಗಿನ ಕೇರಿ ಭೀಮರಾವ್ಗೆ ಇಬ್ಬರು ಅಕ್ಕಂದರು ಬೇರೆ ಇದ್ದಾರೆ. ಆದರೆ ಅವರು ಮೇಲ್ನವರು. ಅವ್ರು ನನಗೆ ರಸ್ತೆಯಲ್ಲಿ ಸಿಕ್ಕಿ ಹೇಳ್ತಾ ಇದ್ರು, ಗುರುಗಳೇ ನೀವು ಈ ಹಣನ ಇಟ್ಕೊಂಡು ಭೀಮರಾವ್ಗೆ ಶಾಲೆಗೆ ದಾಖಲಾತಿ ಮಾಡಿಸಿ ಅಂತ. ಅವ್ರ ಪ್ರಕಾರ ಭೀಮರಾವ್ ಓದಿದ್ರೆ ಸಮಾಜಕ್ಕೆ ಒಂದು ಪ್ರೇರಣೆ ಅಂತ. ವಂಚಿತರಿಗೆ ಓದೋ ಅರ್ಹತೆ ಇಲ್ವಾ? ಆದರೆ ಮೇಲ್ನವರೆಲ್ಲ ಸೇರಿ ಅವ್ರನ್ನ ಓದಿನಿಂದ ದೂರ ಇಟ್ಟಿದ್ದಾರೆ. ಆದರೆ ನಮ್ಮ ಸಮಾಜದ ಕೆಲವು ಹೆಣ್ಮಕ್ಳು ಕೂಡ ಭೀಮರಾವ್ ಓದಲಿ ಅಂತ ಹೇಳ್ತಾ ಇದ್ದಾರೆ. ಭೀಮರಾವ್ ಕೇವಲ ಒಬ್ಬ ವಿದ್ಯಾರ್ಥಿ ಅಲ್ಲ, ಅವನು ದಾರಿ ದೀಪ. ಅವನೊಂದು ಜ್ಞಾನ, ಅಜ್ಞಾನದ ಅಂಧಕಾರಗಳನ್ನು ಹೋಗಲಾಡಿಸುವಂಥ ದೀಪ. ಅವನು ಸಮಾಜನ ತಲೆ ಮೇಲೆ ಹೊತ್ಕೊಂಡು ಇವರಿನ್ನೂ ಅಂಧಕಾರದಲ್ಲಿ ಇರಬೇಕು ಅಂದ್ಕೊಂಡಿರೋ ಜನ ಆ ಹಣತನ ಆರಿಸ್ಬೇಕು ಅಂತ ಇದ್ದಾರೆ. ಬೇರೆಯವ್ರ ಥರ ಅವನ ಜೀವನನು ಅಂಧಕಾರದಲ್ಲೇ ಮುಳುಗೋಗ್ಬಾರ್ದು. ಈ ಒಂದು ಹಣತೆಯಿಂದ ಅನೇಕ ಕಣ್ಣುಗಳು ಕನಸು ಕಾಣ್ತಾ ಇವೆ. ಸಾಕು ಮಾಡಿ ಗುರುಗಳೇ, ನಾನೇನು ಪ್ರಾಣಿ ಅಲ್ಲ, ನನಗೂ ಒಂದು ಮನಸ್ಸಿದೆ. ಈಗ ನಿಮ್ಮ ಮಾತನ್ನು ಕೇಳಿದ ಮೇಲೆ ನನಗೂ ಒಂಥರ ಉತ್ಸಾಹ ಬರ್ತಿದೆ. ಆ ಭೀಮರಾವಲ್ಲಿ ಏನಿರ್ಬೋದು ಅಂತ. ನಾಳೆ ಕರ್ಕೊಂಬನ್ನಿ ಅವನನ್ನು. ನಾನು ಈ ಭೀಮರಾವ್ ಯಾರು ಅಂತ ನೋಡ್ತೀನಿ. ನಿಮ್ ಮಗ ಗನ್ ಹಿಡಿತಾನೋ ಪುಸ್ತಕನ? ನೋಡಿ, ನನ್ನ ಮಗ ಹಿಂಸಾವಾದಿ ಅಲ್ಲ, ಬುದ್ಧಿವಾದಿ. ಅವನು
ಬಿಡು ಭೀಮನನ್ನ. ಇಲ್ಲ ಧ್ರುವ, ನಾನ್ ನಿನ್ ಬಿಡಲ್ಲ. ಹಂಗೆಲ್ಲ ಹೊಡಿಬಾರ್ದು. ಈ ಚಾಂಗ್ಡಿ ಮಂಗೇಶ್ ಏನ್ ಹೇಳ್ದ ಗೊತ್ತಾ? ನನ್ ಗುಡಿಸ್ಲನ್ನೇ ಹೊಡಿತಾನಂತೆ. ನಿನ್ ಚಾಂಗ್ಡಿನ. ಧ್ರುವ ಧ್ರುವ, ಸಮಾಧಾನ ಮಾಡ್ಕೋ. ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊ. ಅವ್ರು ಹಾಗೆಲ್ಲ ಹೇಳ್ತಿರೋದು ನೀನ್ ಕೋಪಿಸ್ಕೊಳ್ಳಿ, ಹೊಡೆದು ಬಡ್ದು ಮಾಡ್ಲಿ. ಅದನ್ನ ಅವರು ಊರವ್ರ ಮುಂದೆ ಎಲ್ಲ ನಿನ್ನನ್ನ ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಜನರು ನಿನ್ನ ಜಗಳ ಗಂಟ ಅಂತ ತಪ್ಪು ತಿಳ್ಕೊಂಡು ನಿನ್ನ ದ್ವೇಷಿಸ್ಲಿ ಅಂತ. ಪ್ರತಿದಿನ ಹಿಂಗೆ ಮಾಡ್ತಾನೆ ಇವನು. ಎಷ್ಟ್ ದಿನ ಅಂತ ಸಹಿಸ್ಕೊಂಡಿರ್ಬೇಕು ಭೀಮಾ? ಅಯ್ಯೋ ಧ್ರುವ, ಸ್ವಲ್ಪ ಸಮಾಧಾನ ಮಾಡ್ಕೋ. ಇವ್ರಿಗೆಲ್ಲ ನೀನ್ ಉತ್ತರನ ಹಿಂಸೆಯಿಂದಲ್ಲ, ಬುದ್ಧಿಯಿಂದ ಕೊಡು ಧ್ರುವ. ಬುದ್ಧಿ ಮುಂದೆ ಯಾರು ನಿಂತ್ಕೊಳಕ್ಕಾಗಲ್ಲ. ಏ ಹೋಗ್ ಭೀಮಾ, ಓದುದ್ರಲ್ಲಿ ಖಾಲಿ ಡಬ್ಬ ನಾನು. ಇನ್ ಬುದ್ಧಿಯಲ್ಲಿಂದ ಬರ್ಬೇಕು. ನನ್ಗೊಂದೇ ವಿಷಯ ಗೊತ್ತಿರೋದಷ್ಟೇ, ಮನ್ಸಿಗೆ ಬಂದಿದ್ದನ ಮಾಡೋದು. ಅಯ್ಯೋ ಧ್ರುವ, ಕೋಪನಿಲ್ಲ ಬಿಟ್ಟು ಸಮಾಧಾನ ಮಾಡ್ಕೋ. ಮನೆಯೊಳಗೆ ಹೋಗು. ಅಯ್ಯೋ ಹೋಗಪ್ಪ, ಹೋಗು ಹೋಗು. ಇವಾಗ ನೋಡು ಧ್ರುವ, ನಿಂಗೆ ಕೋಪ ಬಂದಾಗ್ಲೆಲ್ಲ ನೀನೊಬ್ನೇ ಮನೆ ಒಳಗೆ ಬಂದು ನಿನ್ ಕಣ್ಗಳನ್ನ ಮುಚ್ಚಿ ಜೋರಾಗಿ ಉಸಿರು ತಗೋ. ಅಯ್ಯೋ ಭೀಮಾ, ಏನ್ ಮಂತ್ರ ಮಾಡಿದ್ಯೋ? ಭೀಮಾ, ಏನಾಯ್ತು ಏನಾಯ್ತು ಹೇಳಿ? ಯಾಕೆ ಹುಚ್ಚರ ತರ ನಗ್ತಿದ್ದೀರಾ? ಆ ಮಂಗೇಶನ ಹತ್ರ ಕಾಲ್ ಕಿರ್ಕೊಂಡ್ ಜಗಳಾಡಕ್ಕಿಂತ ಹುಚ್ಚರ ತರ ನಗೋದೇ ಎಷ್ಟು ಚೆನ್ನಾಗಿದೆ. ಏನ್ ಹೇಳ್ತಿದ್ಯೋ? ನಂಗೇನು ಅರ್ಥ ಆಗ್ತಿಲ್ಲ. ಅಮ್ಮ ಅಮ್ಮ ನಡಿ, ಹೋಗ್ತಾ ರಸ್ತೆಯಲ್ಲಿ ಎಲ್ಲ ವಿಷಯನೂ ಹೇಳ್ತೀನಿ. ಹುಚ್ಚುಡುಗ್ರು, ನಡಿ. ಭೀಮಾಬಾಯಿ, ಗಂಗಾ ಹೀಗೆ ಏಕಾಏಕಿ ಗಂಡನ ಮನೆಗೆ ಹೋಗಿದ್ದು ಸರಿ ಕಾಣಿಸ್ತಾ ಇಲ್ಲ. ಅವಳ ಮಕ್ಳಿಗೆ ಹುಷಾರಿರ್ಲಿಲ್ಲ, ಅವಳು ಹೋಗ್ಲೇಬೇಕಾಯ್ತು. ನೀವು ಯೋಚನೆ ಮಾಡಬೇಡಿ, ಅಲ್ಲೆಲ್ಲ ಸರಿ ಇರುತ್ತೆ. ರಾಮ್ಜಿ, ತುಂಬ ಚಿಂತೆ ಮಾಡಬೇಡಿ. ಒಂದೊಂದ್ಸಲ ಗಂಡ ಹೆಂಡತಿ ಜಗಳ ಮಕ್ಕಳಿಂದ ಸರಿ ಹೋಗ್ಬಿಡುತ್ತೆ. ಮತ್ತೆ ಗಂಗಾ ಅವ್ರ ಮನೆ ಸೊಸೆ ಅಂದ್ಮೇಲೆ ಅವಳು ಅಲ್ಲೇ ಇರ್ಬೇಕಾಗಿರೋ ಧರ್ಮ ಅಲ್ವಾ? ಹೌದಪ್ಪ, 4-5 ದಿನ ಬಿಟ್ಟು ನೀವೇ ಒಂದ್ಸಲ ಹೋಗಿ ಗಂಗಕ್ಕನ್ ನೋಡ್ಕೊಂಬನ್ನಿ. ಅಲ್ಲಿ ಎಲ್ಲಾನು ಸರಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡ್ ಬನ್ನಿ. ಸರಿಯಾಗೇ ಇರುತ್ತಪ್ಪ. ಭಾವನ್ಗೆ ಭೀಮನ್ ಕಂಡ್ರೆ ಭಯ. ಭಾವ ಏನಾದ್ರೂ ಗಂಗಕ್ಕಂಗೆ ತೊಂದರೆ ಕೊಟ್ರೆ ಅವಾಗ ಭೀಮನೇ ಅವ್ರನ್ನ ನೋಡ್ಕೋತಾನೆ. ಆನಂದ, ಬಾವ ಅವರು ನಿಂಗೆ ಹಂಗೆಲ್ಲ ಮಾತಾಡಬಾರ್ದು ಅವ್ರ ಬಗ್ಗೆ. ಹಾಗೆಲ್ಲ ಆನಂದಣ್ಣ, ಅದು ಗಂಗಕ್ಕಂಗೂ ಕೂಡ ಮಕ್ಕಳ ಬಗ್ಗೆ ಕಾಳಜಿ ಇದೆ ಅಂತ ಬಾವಂಗ್ ಅರ್ಥ ಆಗಿ ವಿಷಯ ತಿಳಿದ ಕೂಡಲೇ ಬಂದ್ಲು ಅಂತ ಗೊತ್ತಾದ್ರೆ ಬಾವಂಗ್ ಗಂಗಕ್ಕನ ಮೇಲಿರೋ ಕೋಪ ಎಲ್ಲ ಖಂಡಿತ ಕರ್ಗೋಗುತ್ತೆ. ಮತ್ ಒಳ್ಳೇದೇ ಆಯ್ತು, ನಿರಂಜನ್ ಮಾವ ಸರಿಯಾದ ಸಮಯಕ್ಕೆ ಬಂದು ವಿಷಯ ತಿಳಿಸಿದ್ರು. ಇದೆಲ್ಲದ್ರಿಂದ ಬಾವಂಗೂ ಖುಷಿ, ಅಕ್ಕಂಗೂ ಖುಷಿ. ಆ ರಾಮ್ಜಿ ಸಕ್ಪಾಲ್ ಮತ್ತು ಅವನ ಕುಟುಂಬದವರು ಗಂಗಾ ಆಗ್ಲೇ ಗಂಡನ ಮನೆಗೆ ಸೇರಿರ್ತಾಳೆ ಅನ್ಕೊಂಡಿರ್ತಾರೆ. ಸಂತೋಷ ಪಡ್ತಾ ಇರ್ತಾರೆ. ಆದರೆ ಅವ್ರಿಗೇನು ಗೊತ್ತು, ನೀನು ಅವ್ರ ಖುಷಿಯ ಲಗಾಮನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ಯಾ ಅಂತ. ತಗೋ, ಕಾಸು ತಗೋ, ನಿನ್ನ ಕೆಲಸ ಮುಗೀತು. ಈಗಿಂದೀಗಲೇ ರಾತ್ರಿ ನಿನ್ನ ಹೆಂಡ್ತಿನ ಕರ್ಕೊಂಡು ಈ ಊರು ಬಿಟ್ಟು ಯಾವುದಾದ್ರೂ ಸಂಬಂಧಿಕರ ಮನೆಗೆ ಹೊರಟೋಗು. ಹೊರಡು. ಆದ್ರೆ ಚಿದಾನಂದ್ರೆ, ನೀವು ಹೇಳಿದ್ದಕ್ಕಿಂತ ಕಮ್ಮಿ ಕೊಟ್ಟಿದ್ದೀರಾ? ನಿನ್ನ ಯೋಗ್ಯತೆಗಿಂತ ಜಾಸ್ತಿನೇ ಕೊಟ್ಟಿದ್ದೀನಿ ನಿನಗೆ. ಅಥವಾ ಈ ಕೆಲಸ ನೀನೇ ಮಾಡಿದ್ದು ಅಂತ ಹೇಳ್ಬಿಡ್ಲ?
ಇದು ಖಂಡಿತ ಅನ್ಯಾಯ ಚಿದಾನಂದ್ರೆ. ಬಾಯಿ ಮುಚ್ಕೊಂಡು ಹೆಂಡ್ತಿನ ಕರ್ಕೊಂಡು ಊರ್ ಬಿಟ್ಟು ತೊಲಗು. ಬೆಳಗ್ಗೆ ರಾಮ್ಜಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಅವನ್ ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಅವನ್ನಲ್ಲ, ನಿಮ್ಮವ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ಅರ್ಥ ಆಯ್ತಾ? ತೊಲಗೋ ಇಲ್ಲಿಂದ. ನಾನು ಊರ್ ಬಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಚಿದಾನಂದ್ರೆ. ಆದ್ರೆ ಒಂದಂತೂ ನನ್ಗೀಗ ಅರ್ಥ ಆಯ್ತು. ಭೀಮ ಓದ್ತೀನಿ ಅಂತ ಹೇಳ್ದಾಗ್ಲೆಲ್ಲ ನೀವೆಲ್ಲ ಸೇರ್ಕೊಂಡು ಅವನ್ನ ತಡಿತಿದ್ರಿ. ಯಾಕಂದ್ರೆ ನಿಮ್ಗೆಲ್ರಿಗೂ ಅನ್ಕೊಂಡ್ರೆ ಭಯ. ನಾವೇನಾದ್ರೂ ಓದು ಬರಹ ಕಲ್ತ್ರೆ ಹೀಗೆಲ್ಲ ಮೋಸ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಭೀಮ್ರಾವ್, ಭೀಮ್ರಾವ್, ಭೀಮ್ರಾವ್. ಬಂದೆ ಗುರುಗಳೇ. ಹೇಳಿ, ಏನಾಯ್ತು? ಭೀಮ್ರಾವ್, ಪ್ರಿನ್ಸಿಪಾಲ್ ಹತ್ರ ನಿನ್ನ ದಾಖಲಾತಿ ವಿಚಾರ ಮಾತಾಡಿದ್ದೀನಿ. ಅವ್ರು ಒಪ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಬೇಗ ಇದ್ದು ತಯಾರಾಗು. ನನ್ನ ಜೊತೆ ನಿನ್ನನ್ನು ಶಾಲೆಗೆ ಕರ್ಕೊಂಡು ಹೋಗ್ತೀನಿ. ಗುರುಗಳೇ, ಯಾವ ಶಾಲೆಗೆ? ಇಲ್ಲೇ 4-5 ಹಳ್ಳಿ ಬಿಟ್ಟರೆ ಇರೋ ಶಾಲೆ. 4-5 ಹಳ್ಳಿ ಅಂದರೆ ಎಷ್ಟು ದೂರ ಆಗ್ಬೋದು ಗುರುಗಳೇ? ಸುಮಾರು 5 ಮೈಲಿ. ಐದು ಮೈಲಿನಾ? ಅಂದರೆ ಹೋಗೋದು ಬರೋದು 10 ಮೈಲಿ. ಇಷ್ಟು ಚಿಕ್ಕೋನು ಅಷ್ಟೊಂದು ದೂರ ಹೋಗಿ ಬರೋದಂದ್ರೆ? ಅಮ್ಮ ಹೋಗ್ ಬರ್ಬೋದಮ್ಮ, ಎಷ್ಟೇ ದೂರ ಆದ್ರೂ ಸರಿ. ಗುರುಗಳೇ ಹೋಗ್ ಬರ್ತಿದ್ದಾರೆ ಅಂದ್ಮೇಲೆ ಶಿಷ್ಯ ಕೂಡ ಹೋಗ್ ಬರ್ಬೋದು. ನೀವಾದ್ರೂ ಸ್ವಲ್ಪ ಹೇಳಿ ಅವನ್ಗೆ. ಪ್ರತಿದಿನ 10 ಮೈಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಗುರುಗಳೇ, ಹತ್ರ ಎಲ್ಲೂ ಶಾಲೆ ಇಲ್ವಾ? ಇಲ್ಲೇ ಎಲ್ಲಾದ್ರೂ ಸೇರಿಸ್ಬೋದಲ್ವಾ ಭೀಮನ್ನ? ಅಪ್ಪ, ಅಮ್ಮಂಗ್ ಹೇಳಿ ನಾನು ಹೋಗ್ ಬರ್ತೀನಿ ಅಂತ. ನೀವ್ ಅರ್ಥ ಮಾಡಿಸಿ ಅವನ್ಗೆ. ಇಲ್ಲ, ಅಮ್ಮಂಗ್ ಹೇಳಿ. ನೋಡು ಭೀಮಾ, ನಿನ್ನ ವಿದ್ಯೆ ಮತ್ತೆ ಅಮ್ಮನ ಚಿಂತೆ, ಇದ್ರ ಬಗ್ಗೆ ನಾನೇನು ಹೇಳಿ? ಏ ಭೀಮಾ, ಎಲ್ಲಿ ಹೋಗ್ತಿದ್ಯೋ? ಅಯ್ಯೋ ಭೀಮಾ, ಅಯ್ಯೋ ಭೀಮಾ, ಎಲ್ಲಿ ಹೋಗ್ತಿದ್ಯೋ? ಹೇಳಿ ಹೋಗು. ಅಮ್ಮ, ಧ್ರುವನ್ ಮನೆಯಿಂದ ಇಲ್ಲಿಗೆ 100 ಅಡಿ ಇದೆ ಅಲ್ವಾ? ನೋಡು, ನಂಗೇನು ಸುಸ್ತಾಗ್ಲಿಲ್ಲ. ನಾನೀಗ ನಿಂಗೆ 100 ಸುತ್ತು ಹೊಡೆದು ತೋರಿಸ್ತೀನಿ. ಆಗ್ಲಾದ್ರೂ ಒಪ್ಕೊ ನೀನು. ನಾನು ಶಾಲೆಗೆ ಹೋಗಿ ಬರ್ಬೋದು ಅಂತ. ನೋಡು, ಓಡ್ತೀನಿ. ಬೇಡ ಭೀಮಾಬಾಯಿ, ಅವನ್ನ ತಡಿಬೇಡ. ಅವನ ಮೇಲೆ ವಿಶ್ವಾಸ ಇಡು. ಅವನು ಓಡ್ಕೊಂಡು ಬಿತ್ಕೊಂಡು ಎತ್ಕೊಂಡು ಶಾಲೆಗೆ ಹೋಗಿ ಬರ್ತಾನೆ ಬಿಡು. ಇನ್ನು ನೀನು ಮಮತೆ ಕೇಳಿಲ್ಲ ಅಂದ್ರೆ ನೀನು ನಿನ್ ಮನ್ಸನ್ನೇ ಕೇಳು. ಭೀಮಾ ಇದನ್ನ ಮಾಡಕ್ಕಾಗುತ್ತೋ ಇಲ್ವೋ ಅಂತ. ಭೀಮಾಬಾಯಿ, ತಾವು ಭೀಮನ್ ತಾಯಿ ಇದ್ದೀರಿ. ನೀವಲ್ದೆ ನಿಮ್ಮ ಮಗ ಭೀಮನ್ನ ಯಾರು ನಂಬ್ತಾರೆ ಹೇಳಿ? ನೀವು ಅವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಭೀಮನ ಓದನ್ನ ಯಾರ ಕೈಯಿಂದಲೂ ನಿಲ್ಸಕ್ಕೆ ಸಾಧ್ಯ ಇಲ್ಲ. ಕಳಿಸ್ಕೊಡಿ ಅವನನ್ನು ಶಾಲೆಗೆ. ಸಾಕ್ ಬಿಡು ಭೀಮಾ. ಅಮ್ಮ, ನಾನು ಶಾಲೆಗೆ ಹೋಗಕ್ ನೀನು ಒಪ್ಪೋ ತನಕ ನಾನು ನೋಡ್ತಿರ್ತೀನಿ. ಶಾಲೆಗೆ ಹೋಗುವಂತೆ.
ಬೆಳಗ್ಗೆ ಶಾಲೆಗೆ ಹೋಗ್ಬೇಕಲ್ವಾ? ಹಾ ಮತ್ ಬೇಗ ಮಲ್ಕೋಬೇಕಲ್ಲ? ಹಾ ಗುರುಗಳೇ, ಬೆಳಿಗ್ಗೆ ಬಂದು ಭೀಮನ ಕರ್ಕೊಂಡೋಗಿ. ನಾಳೆ ಬೆಳಗ್ಗೆ ತಯಾರಾಗಿರು, ಸರಿನಾ? ಗುರುಗಳೇ ಧನ್ಯವಾದ. ತಯಾರಾಗಿರು. ಗುರುಗಳೇ, ಬೆಳಗ್ಗೆವರೆಗೂ ಕಾಯಿರಿ, ತಮಾಷೆ ನೋಡೋರಂತೆ. ಎಂಥ ತಮಾಷೆ ಅಂದ್ರೆ ಇನ್ನೊಂದ್ಸಲ ಭೀಮ್ರಾವ್ ಶಾಲೆ ಹೆಸರು ಕೂಡ ಎತ್ತಲ್ಲ ಅವನು. ಗಂಗಾ, ಅಯ್ಯೋ ಗಂಗಾ, ಅಳಿಯಂದ್ರು ನೀವು. ಹಾ, ಏನಾಯ್ತು? ಅತ್ತೆ ಗಂಗನ್ ಕರೀರಿ. ಗಂಗನ್ ಕರೀರಿ ಅಂದ್ರೆ ಅವ್ಳು ನೆನ್ನೆ ತಾನೆ ನಿಮ್ಮನೆಗೆನೆ ಹೋಗ್ತೀನಂತ ಹೊರಟ್ಲು. ಬಾಲನೆ ಖುದ್ದಾಗಿ ಗಾಡಿ ಹತ್ಸ್ ಬಂದಿದ್ದಾನೆ. ನಮ್ಮನೆಗೆ ಹೋದ್ಲಾ? ನಮ್ಮೂರ್ಗೆ? ಮತ್ತೆ ಗಂಗಕ್ಕನ ಜೊತೆ ಜಗಳ ಆಡ್ಕೊಂಡು ನೀವಿಲ್ಲಿ ನಾಟಕ ಮಾಡಕ್ ಬಂದಿಲ್ಲ ತಾನೇ? ಆನಂದ, ಅತ್ತೆ ನಿಮ್ಮ ಮಗನ್ ಸುಮ್ಮನೆ ಇರೋ ಕೇಳಿ. ಅಳಿಯಂದ್ರೆ ಈ ಬಾಲನೆ ಹೋಗಿ ಗಾಡಿಲಿ ಹತ್ಸಿ ಬಂದಿದ್ದಾನೆ. ಅಯ್ಯೋ, ಎಲ್ರೂ ಸೇರ್ಕೊಂಡು ಒಂದೇ ರಾಗ ಆಡ್ತಿದ್ರಲ್ಲ ಅವಾಗಿಂದ. ಗಾಡಿ ಹತ್ಸ್ ಬಂದ ಅಂತ. ದಯವಿಟ್ಟು ಯಾರಾದ್ರೂ ಹೇಳಿ ಅವಳನ್ನ ಎಲ್ಲಿ ಕಳ್ಸ ಗಾಡಿ ಹತ್ಸ್ ಬಂದ್ರಿ ಅಂತ. ನಿಮ್ಮನೆ ಕಳ್ಸಕ್ಕೆ ಮತ್ತೆ ಯಾಕೆ ಅವಳಿಂದ ಬಂದಿಲ್ಲ? ನನ್ಗಿನ್ನೂ ಅರ್ಥ ಆಗದೆ ಇರೋದೇನಪ್ಪ ಅಂದ್ರೆ, ಇಷ್ಟು ದಿನ ಇಲ್ದೇ ಇರೋ ಅವಸರ ನಿನ್ನೆ ಏನಿತ್ತು ಅವಳನ್ನ ಒಬ್ಬಳನ್ನೇ ಊರು ಕಳ್ಸಿದಿರಲ್ಲ. ಅದು ನಿಮ್ ಮಗಂಗ್ ಹುಷಾರಿಲ್ವಂತೆ. ತಾಯಿ ಅವಳು ಬರ್ದೆ ಹೇಗಿರಕ್ಕಾಗುತ್ತೆ? ಯಾರು ಹೇಳಿದ್ ನಿಮ್ಗೆ? ನೀವೇನ್ ಹೇಳ್ತಿದ್ದೀರಾ? ನಿರಂಜನ ಅಣ್ಣ ಬಂದ್ ಹೇಳಿದ್ರು ನಿಮ್ ಮಗಂಗ್ ಹುಷಾರಿಲ್ಲ, ತಕ್ಷಣ ಹೊರಡಿ ಅಂತ. ಅಯ್ಯೋ, ಯಾವ ನಿರಂಜನ? ಮತ್ತೇನು ಹೊಸ ನಾಟಕ ಶುರು ಮಾಡ್ಕೊಂಡಿದ್ದೀರೋ ನನ್ಗೇನು ಅರ್ಥ ಆಗ್ತಿಲ್ಲ. ಯಾವುದೋ ಸುಳ್ಳು ಸುದ್ದಿನ ಕೇಳಿ ನಿಮ್ಮ ಮಗಳನ್ನ ಹೇಗೋ ಸಾಗಾಕ್ಬಿಟ್ರಿ ನೀವು. ನಿಮ್ಮ ಮಗಳ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಅಲ್ವಾ ನಿಮಗೆ? ಎಲ್ಲಿ ಕಳ್ಸಿದ್ರಿ ಗಂಗನ್ನ? ಉತ್ತರ ಕೊಡಿ ಯಾರಾದ್ರೂ. ನೀವೆಲ್ಲ ಸೇರ್ಕೊಂಡು ಗಂಗನ್ ಮಾರಿಲ್ಲ ತಾನೇ? ಅಳಿಯಂದ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ಯಾಕೆ ನಮ್ಮ ಮಾತನ್ನ ನಂಬ್ತಿಲ್ಲ? ನಾವು ಸುಳ್ಳು ಹೇಳ್ತಿಲ್ಲ. ಭೀಮ್ರಾವ್, ನೀನ್ ಯಾವಾಗ್ಲೂ ಸತ್ಯನೇ ಹೇಳ್ತೀಯ ಬಿಡು. ನಾವು ಸುಳ್ಳು ಹೇಳ್ತೀವಿ. ನಾನ್ ನಿಮ್ಮ ಅಕ್ಕನ್ನ ಅಲ್ಲಿ ಮನೇಲಿ ಬಿಟ್ಟು ಬಂದಿದ್ದೀನಿ, ಇಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಕ್ಕೆ. ಅಳಿಯಂದ್ರೆ, ಅಳಿಯಂದ್ರೆ, ನಾನು ನಿರಂಜನ್ ಹತ್ರ ಮಾತಾಡ್ತೀನಿ. ನನ್ನ ಸ್ನೇಹಿತ ಪುರಂಜನ್ ತಮ್ಮ ಅವರು. ಸುಮ್ಮನೆ ಸುಳ್ಳು ಸುದ್ದಿ ಯಾಕೆ ಕೊಡ್ತಾರೆ ಅವರು? ನಿಮ್ಮ ಮಾತು ಸರಿಯಾಗೇ ಇದೆ. ಆದರೂ ಗಂಗಾ ಯಾಕಿನ್ನೂ ಊರು ತಲುಪಿಲ್ಲ? ನಾನು ಗಂಗಾನ ಎಲ್ಲ ಕಡೆ ಹುಡುಕ್ತೀನಿ, ನೀವೇನೂ ಚಿಂತೆ ಮಾಡಬೇಡಿ. ಭೀಮಾ, ಬಾಯ್ಲಿ ತಗೋ ಇದನ್ನ. ಗುರುಗಳು ಇನ್ನೇನು ಬರ್ತಾರೆ. ಭೀಮ್ರಾವ್, ಹೊರಡೋಣ. ನೋಡು, ಬಂದೇ ಬಿಟ್ರು. ಭೀಮಾ, ಸ್ಕೂಲ್ಗೆ ಹೋಗಿ ನೀನು. ಆದ್ರೆ ಗಂಗಕ್ಕ? ಸ್ಕೂಲ್ಗೆ ಹೋಗು ಅನ್ನಲ್ಲ, ಆದ್ರೆ ವಾದ ಮಾಡೋದು ಬಿಡು. ಭೀಮಾ ಬಾಯಿ, ನಾನು ಬರ್ತೀನಿ. ಗುರುಗಳೇ. ಭೀಮಾ, ಯೋಚನೆ ಮಾಡಬೇಡ, ನಾವಿರ್ತೀವಲ್ಲ ಇಲ್ಲಿ. ಇವತ್ತಿನ ಶಾಲೆಗೆ ಹೋಗಲೇಬೇಕು. ಇವತ್ತಿನ ಶಾಲೆ ಮೊದಲನೇ ದಿನ ಅಲ್ವಾ? ಹೊರಡು, ಹುಷಾರು. ನಿರಂಜನಣ್ಣ ಹಂಗೆಲ್ಲ ಸುಳ್ಳು ಹೇಳೋ ಮನುಷ್ಯ ಅಲ್ಲ. ಅಕಸ್ಮಾತ್ ಅವ್ರೊಂದ್ ವೇಳೆ ಸುಳ್ಳು ಹೇಳಿದ್ರು ಯಾಕೆ ಹೇಳಿರ್ಬೋದು? ಇನ್ನೂ ಗಂಗಾ ಮನೆ ಸೇರಿಲ್ಲ ಅಂದ್ರೆ ರಾಮ್ಜಿ,
ಯಾವ ಕಡೆ ಹೊರಟೆ ರಾಮ್ಜಿ? ಚಿದಾನಂದ್ರೆ ಅಪ್ಪ ಮಗಂತರ ಮಗಳು ಕೂಡ ಓಡೋಗಿರ್ಬೇಕನ್ಸುತ್ತೆ. ಹಾ, ಓಡೋಗಿದ್ದಾಳೆ. ಅಪ್ಪ ಮಗ ಹೇಗೆ ವಾಪಸ್ ಬಂದ್ರು ಹಾಗೆ ಮಗಳು ವಾಪಸ್ ಬರ್ತಾಳೆ. ನೀವಿಬ್ರು ನಿಮ್ ಕೆಲಸ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಹೊರಡಿ. ಅದನ್ನೇ ಮಾಡ್ತಿದ್ದೀವಿ ರಾಮ್ಜಿ ಸಕ್ಪಾಲ್. ನಿನ್ನ ಮಗಳು ನಮ್ಮ ಹತ್ರ ಇದ್ದಾಳೆ. ಅದನ್ನ ನಿನ್ನ ಹತ್ರ ಹೇಳ್ಬೇಕೋ ಬೇಡವೋ? ಇದು ನಮ್ದೇ ಕೆಲಸ. ಮುಟ್ಟಬೇಡ. ಹಿಂದೆ ಹೋಗೋ, ಹಿಂದೆ ಹೋಗೋ. ನನ್ನ ಮಗಳು ನಿಮ್ಮ ಹತ್ರ ಏನು ಹೇಳ್ತಿದ್ರ? ಬಹಳ ತಪ್ಪು ಮಾಡ್ಬಿಟ್ನಲ್ಲ. ಗಂಗಾನೇನೋ ಗಾಡಿಗೆ ಹತ್ತಿಸ್ದ, ಆದ್ರೆ ಗಾಡಿ ಹೊರಡ್ಲಿಲ್ವಲ್ಲ, ಅದಕ್ಕೆ ವಾಪಸ್ ಬರ್ತಿದ್ಲು. ಮತ್ತಿನ್ನೇನು, ನಾವು ಹೋದ್ವಿ, ನಿನ್ನ ಮಗಳನ್ನ ಎತ್ತಾಕೊಂಡು ಬಂದು ಕಟ್ ಹಾಕಿದೀವಿ. ಯಾರನ್ನು ಹೊಡ್ತಿದ್ಯಾ? ನಿರಂಜನನ್ನ? ನಿರಂಜನ ಸಿಗಲ್ಲ ಬಿಡು. ನಾನೇ ಅವನನ್ನ ಊರಿಂದ ದೂರ ಕಳಿಸ್ದೆ. ನನ್ನ ಮಗಳಲ್ಲಿ ಹೇಳು, ಇಲ್ಲ ಅಂದ್ರೆ ಹಿಂದೆ ಹಿಂದೆ ನಿಂತ್ಕೋ, ಇಲ್ಲ ಅಂದ್ರೆ ಮಗಳ ಹೆಣ ಕೂಡ ಸಿಗಲ್ಲ. ಹೋಗೋ, ಹಿಂದೆ ದೂರ ನಿಂತ್ಕೋ, ಹೋಗೋ. ರಾಮ್ಜಿ, ಇದು ಮಗಳ ವಿಷಯ. ತೋಳಲ್ಲ, ತಲೆ ಕೆಲಸ ಕೊಡು. ನಿನಗೆ ಗೊತ್ತೇ ಇದೆಯಲ್ಲ ಹೆಣ್ಮಕ್ಳು ವಿಷಯ ಎಷ್ಟು ಸೂಕ್ಷ್ಮ ಅಂತ. ಹೆಣ್ಮಕ್ಳು ಹೆಜ್ಜೆ ಹೆಜ್ಜೆಗೂ ತೊಂದರೆ ಅನುಭವಿಸ್ತಾರೆ. ಸ್ವಲ್ಪ ಯೋಚನೆ ಮಾಡು, ನಾವೇನಾದ್ರೂ ಅವಳಿಗೆ ಹೆಚ್ಚು ಕಡಿಮೆ ಮಾಡಿಬಿಟ್ರೆ? ನೀನು ಮತ್ತೆ ನಿನ್ನ ಮಗ ಭೀಮ್ರಾವ್ ಹುಡುಕ್ತಾನೆ ಇರಿ, ಕಿರಿಸ್ತಾನೆ ಇರಿ, ಗಂಗಾ ಗಂಗಾ ಗಂಗಾ. ಮುಖ ನೋಡೋಕ್ಕೂ ಸಿಗಲ್ಲ. ಏನ್ ಬೇಕು ನಿಮ್ಗೆ? ಇವಾಗ ದಾರಿಗೆ ಬಂದೆ. ಹೇಳ್ತೀವಿ, ಅಷ್ಟು ಅವಸರ ಏನಿದೆ? ಮೊದಲು ಮಾತುಕತೆ ಆಗ್ಲಿ. ಹಾ, ಮೊದಲು ನೀನು ಹೋಗಿ ನಿನ್ನ ಮಗನ್ನ ತಡಿ. ಶಾಲೆಗೆ ಹೋಗೋ ಆಗಿಲ್ಲ ಅವನು. ಅವನಿಗೆ ಹೇಳು ಓದಬೇಡ ಅಂತ. ಹೋಗೋ. ಮುಖ ಏನ್ ನೋಡ್ತೀಯಾ? ನೋಡೋದ್ ಬಿಟ್ಟು ಹೋಗಿ ಆ ಭೀಮ್ರಾವ್ನ ತಡಿ. ಇಲ್ಲಿ ಕೇಳಿಸ್ಕೋ, ಯಾರಾದ್ರೂ ಕೇಳಿದ್ರೆ ನಮ್ಮ ಹೆಸರು ಹೇಳಬಾರ್ದು. ನಿನ್ನ ಮಗ ಮನೆಗೆ ವಾಪಸ್ ಹೋಗಿ ಅವನ ಪುಸ್ತಕನೆಲ್ಲ ಮೂಲೆಗೆಸಿದ್ಮೇಲೆ ನೀನು ಮತ್ತೆ ನಮ್ಮ ಹತ್ರ ವಾಪಸ್ ಬರಬೇಕು. ಒಂದೇ ಒಂದು ಕೆಲಸ ಮಾಡಿದ್ರೆ ಸಾಕು. ಆಗ ನಾವು ಹೇಳ್ತೀವಿ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ. ಹೋಗಿ ಬಿಡಿಸ್ಕೊಂಡು ಬಾ. ಮಗ ಮತ್ತೆ ಮಗಳ ಸಮಾನತೆ ಬಗ್ಗೆ ಭಾಷಣ ಮಾಡ್ತಿದ್ದೆ. ಈಗ ನೋಡೋಣ ಯಾವ್ದು ಜಾಸ್ತಿ ಅಂತ. ಮಗನ್ ಓದ, ಮಗಳ ಪ್ರಾಣನ.
ಭೀಮಾ ಭೀಮಾ, ಅದು ನೀನ್ ಸ್ಕೂಲಿಗೆ ಹೋಗ್ಬೇಡ, ಮನೆಗೆ ಹೋಗು. ಯಾಕಪ್ಪ ಏನಾಯ್ತು? ನಾನು ಹೇಳಿದ್ನಲ್ಲ ಭೀಮಾ, ನೀನ್ ಮನೆಗೆ ಹೋಗು. ಅಪ್ಪ ನೀವೇ ತಾನೇ ಹೇಳಿದ್ದು ಶಾಲೆಗೆ ಹೋಗು ಅಂತ, ಆದ್ರೆ ಈಗೇನಾಯ್ತು? ಪ್ರಶ್ನೆ ಮಾಡಬೇಡ, ನಾನು ಹೇಳಿದ್ನಲ್ಲ. ಆದ್ರೆ ಹೋಗ್ ಮನೆಗೆ. ನಡಿ ಮನೆಗೆ. ಏನಾಯ್ತು ರಾಮ್ಜಿ? ವಿಷಯ ಏನು? ಏನೂ ಇಲ್ಲ ಗುರುಗಳೇ, ಅಂಥದ್ದೇನೂ ಆಗಿಲ್ಲ. ನೀವು ಶಾಲೆಗೆ ಹೋಗಿ ಬನ್ನಿ. ಆನಂದ, ನಡಿ ಗಂಗಾಕನ್ ಹುಡ್ಕೊಂಬರೋಣ ನಾವು. ಬಾಲ ನಿಂತ್ಕೋ, ಅಣ್ಣ ಹೋಗಿದಾರಲ್ವ ನೋಡೋಕ್ಕೆ, ಅವ್ರು ಬಂದ್ಮೇಲೆ ಯೋಚನೆ ಮಾಡೋಣ. ಭೀಮಾ, ಶಾಲೆಗೆ ಹೊರಟಿದ್ದೆ ಅಲ್ವಾ, ವಾಪಸ್ ಯಾಕೆ ಬಂದೆ? ಅಪ್ಪ ದಾರಿಲಿ ಸಿಕ್ಕಿದ್ರು, ನನ್ನನ್ನು ಅಲ್ಲೇ ತಡೆದು ಶಾಲೆಗೆ ಬೇಡ ಮನೆಗೆ ಹೋಗು ಅಂದ್ರು. ಅಪ್ಪನೇ ತಾನೇ ಶಾಲೆಗೆ ಹೋಗು ಅಂತ ಹೇಳಿದ್ದು, ಆದ್ರೆ ಇವಾಗೇನಾಯ್ತು? ಈ ಮನೆಯಲ್ಲಿ ನಿಮಿಷಕ್ಕೊಂದು ನಾಟಕ ಶುರು ಆಗುತ್ತೆ. ಅಳಿಯಂದ್ರೆ ನೀವು ಸ್ವಲ್ಪ ಸಮಾಧಾನವಾಗಿರಿ. ರಾಮ್ಜಿ ಹೋಗಿದಾರಲ್ಲ ಗಂಗನ್ನ ಹುಡ್ಕೋಕೆ, ಬಹುಶಃ ಹೀಗೂ ಆಗಿರ್ಬೋದು. ಭಯ ಆಗಿ ಅವ್ರು ಯೋಚನೆ ಮಾಡಿ ಹೀಗೆ ಹೇಳಿರ್ಬೋದು, ಭೀಮನ್ಗೆ ಮನೆಗೆ ಹೋಗು, ಎಲ್ಲರೂ ಮನೇಲಿರಿ ಅಂತ. ಏನೋ ಹೆಚ್ಚು ಕಮ್ಮಿ ಆಗಿದೆ ಅನ್ಸ್ತಿದೆ. ಎಲ್ರೂ ಮನೇಲೇ ಇರಿ, ನಾನು ಬರ್ತೀನಿ. ಯಾರು ಮನೆಯಿಂದ ಹೊರಗೆ ಬರಬಾರ್ದು. ಅದಕ್ಕೆ ಆದ್ರೆ ಅಮ್ಮ, ನಿಂತ್ಕೋ. ಹೇಳಿ, ನಾನೇನ್ ಮಾಡಬೇಕು? ರಾಮ್ಜಿ, ನೀನು ಒಂದ್ಸಲ ಮಾತು ಕೊಟ್ರೆ ಮುಗೀತು ಅಲ್ವಾ? ಒಂದು ಕೆಲಸ ಮಾಡು, ಇಡೀ ಊರವ್ರು ಎಲ್ಲರ ಮುಂದೆನೂ ನೀನು ಇದನ್ನು ಒಪ್ಕೋಬೇಕು. ಭೀಮರಾವ್ಗೆ ಓಚೋದಕ್ಕೆ ಹೊರಟಿದ್ದು ನಾನು ಮಾಡಿದ ತಪ್ಪು ಕೆಲಸ ಅಂತ. ಮತ್ತೆ ಮಾತು ಕೊಡು, ಈ ತಪ್ಪನ್ನ ಮತ್ತೆ ಮಾಡೋದಿಲ್ಲ ಅಂತ. ಜೊತೆಗೆ ಅಂಬೇಡ್ಕರ್ ಗುರುಗಳಿಗೆ ಸರಿಯಾಗಿ ತಿಳಿಸಿ ಹೇಳಬೇಕು, ನಿನ್ನ ಮಗನ ವಿದ್ಯೆಗೆ ಪ್ರೋತ್ಸಾಹ ಕೊಡೋದನ್ನ ನಿಲ್ಲಿಸಿ ಅಂತ. ಅರ್ಥ ಆಯ್ತಾ? ರಾಮ್ಜಿ ಸಕ್ಪಾಲ್, ನಮಗ್ ಗೊತ್ತು, ಒಂದು ಸಲ ನೀನು ಜನರ ಮುಂದೆ ಮಾತು ಕೊಟ್ಟೆ ಅಂದ್ರೆ ಮುಗೀತು. ಆಗ ನಿನ್ನ ಸತ್ರುನು ನಿನ್ನ ಮಗ ಭೀಮ್ರಾವ್ನ ಶಾಲೆ ಕಳಿಸಲ್ಲ. ಇಷ್ಟೇ ಬೇಕಿರೋದು ನಮಗೆ. ನಾವು ಬಿಟ್ಬಿಡ್ತೀವಿ ನಿನ್ನ ಮಗಳನ್ನ. ನೋಡಿ, ಭೀಮನ್ ಓದ್ ನಿಲ್ಸೋದು ಒಂದೇ, ಅವನ ಪ್ರಾಣ ತೆಗೆಯೋದು ಒಂದೇ. ಹಾಗೆ ನನ್ನ ಪ್ರಾಣ ಕೂಡ. ಅವನು ಓದೋದು ನಿಲ್ಸಿದ್ರೆ ನಾನು ಮತ್ತೆ ಅವನು ಇಬ್ರು ಬದುಕಿದ್ದು ಸತ್ತಂಗೆ. ನೋಡಿ, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನಮಗ್ ಬೇಕಾಗಿರೋದು ಅದೇನೆ. ಬೆಳಗಿನವರೆಗೂ ಸಮಯ ಕೊಡ್ತೀನಿ ನಿನ್ಗೆ, ಯೋಚನೆ ಮಾಡು. ಈ ವಿಷಯ ಭೀಮ್ರಾವ್ ಗೊತ್ತಾಗಬಾರ್ದು, ಇಲ್ಲ ಅಂದ್ರೆ ಪ್ರಶ್ನೆ ಕೇಳ್ಕೊಂಡು ಮನೆವರೆಗೂ ಬರ್ತಾನೆ. ಒಂದು ಮಾತಂತೂ ಪಕ್ಕ, ರಾಮ್ಜಿ, ಅವನು ಕೇಳೋ ಪ್ರಶ್ನೆಗಳಿಗೆ ಗಂಗನ ಹತ್ರ ಉತ್ತರ ಕೊಡ್ತೀನಿ ನಾನು. ನೆನಪಿಟ್ಕೋ.
ಏನಾಯ್ತು? ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನೀವು ನಿರಂಜನ್ ಅಣ್ಣನ ಹತ್ರ ಹೋಗ್ತೀನಿ ಅಂತ ಇಲ್ಲೇನ್ ಮಾಡ್ತಿದ್ದೀರಾ? ಏನು ಮಾಡ್ತಿಲ್ಲ. ನೋಡಿ, ಏನೋ ವಿಷಯ ಖಂಡಿತ ಇದೆ. ದಯವಿಟ್ಟು ಹೇಳಿ ಏನಾಯ್ತು? ಏನೂ ಇಲ್ಲ ಅಂತಿದ್ದಿದ್ರೆ ಅವ್ರು ಇಲ್ಲಿ ನಿಂತು ಏನ್ ಮಾಡ್ತಿದ್ರು? ಭೀಮಾಬಾಯಿ, ಅದೇನೇ ಆದ್ರೂ ನಾನಿದ್ದೀನಿ. ಆಯ್ತು, ಏನಾಯ್ತು ಅಂತನಾದ್ರೂ ಹೇಳಿ ನಂಗೆ. ಏನಂತ ಹೇಳಿ? ಇವ್ರು ನಮ್ಮ ಜೀವನೇ ಒತ್ತೆ ಇಟ್ಕೊಂಡಿದ್ದಾರೆ. ನನ್ನ ಮಗ ಓದಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮಗಳನ್ನ, ನಮ್ಮ ಗಂಗನ ಅಪಹರಣ ಮಾಡಿದ್ದಾರೆ. ಈ ಜನರಿಗೆ ನಾವೇನು ಅನ್ಯಾಯ ಮಾಡಿದೀವೋ? ಧೈರ್ಯ ಇದ್ರೆ ನನ್ನ ವಿರುದ್ಧ ಹೋರಾಡಬೇಕಿತ್ತು. ಅದನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಆಟ ಆಡ್ತಿದ್ದಾರೆ. ನನ್ನ ಮಕ್ಕಳಿಗೆ ಕಷ್ಟ ಕೊಡ್ತಿದ್ದಾರೆ. ನಿಮ್ ವಿರುದ್ಧ ಹೋರಾಡಕ್ ಶಕ್ತಿ ಇಲ್ಲ ಅವ್ರಗಳಿಗೆ. ಶಕ್ತಿಗಿಂತ ಧೈರ್ಯನೇ ಇಲ್ಲ ಅವರಲ್ಲಿ. ಶಿಖಂಡಿಗಳು ಅವರೆಲ್ಲ. ಅದಕ್ಕೆ ನಿಮ್ ಮುಂದೆ ನಿಂತು ಹೋರಾಡಕ್ ಆಗಲ್ಲ ಅಂತ ಹಿಂದೆಯಿಂದ ಚೂರಿ ಹಾಕಕ್ ಬಂದಿದ್ದಾರೆ. ನಂಗನ್ಸುತ್ತೆ ಮಕ್ಕಳಿಗೆ ಹಿಂಸೆ ಮಾಡಿದ್ರೆ ನಮ್ಮನ್ ತಡಿಬೋದು ಅನ್ಕೊಂಡಿದ್ದಾರೆ ಅವರು. ಆದ್ರೆ ಹೀಗಾಗ್ಬಾರ್ದು. ಜೀವನದಲ್ಲಿ ಇಷ್ಟು ವರ್ಷನೂ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದೀವಿ, ಅದನ್ನ ಗೆದ್ದು ಬಂದಿದೀವಿ. ಈ ಸಲನೂ ನಾವು ಗೆಲ್ತೀವಿ. ಯಾಕಂದ್ರೆ ನಿಮ್ಮ ಮೇಲೆ ನನ್ ವಿಶ್ವಾಸ ಇದೆ. ರೀ, ನೀವ್ ನನ್ನ ನೋಡಿ ಇಲ್ಲಿ. ನೋಡಿ, ಗಂಗಾ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ಭೀಮಾ ಶಾಲೆಗೆ ಹೋಗೇ ಹೋಗ್ತಾನೆ. ಬಾಲಣ್ಣ, ಆನಂದಣ್ಣ, ನಡೀರಿ ಗಂಗಕ್ಕನ್ ಹುಡ್ಕೋಣ. ಬೇಡ, ಯಾರು ಎಲ್ಗೂ ಹೋಗೋದ್ ಬೇಕಾಗಿಲ್ಲ. ಅಂದ್ರೆ ಅಪ್ಪ ಹುಡ್ಕಕ್ ಹೋಗಿದಾರಲ್ಲ, ಮತ್ ನೀವೆಲ್ಲ ಹೋಗ್ತೀರಾ ಹೇಳಿ? ಅತ್ತೆ, ನಿರಂಜನ್ ಅವ್ರು ಸಿಕ್ಕಿದ್ರಾ? ನಮ್ ಗಂಗಾ ಈಗ ಎಲ್ಲಿ ಹೋಗಿದ್ದಾಳೆ ಅಂತ ಅವ್ರೊಬ್ರೇ ಹೇಳೋಕ್ ಸಾಧ್ಯ. ಇಲ್ಲ ಅಂದ್ರೆ ನಾವೆಲ್ಲ ಅವಳನ್ನ ಮರ್ತ್ ಬಿಡ್ಬೇಕಷ್ಟೇ. ಅಳಿಯಂದ್ರೆ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅಮ್ಮ, ನಿರಂಜನ್ ಮಾವ ಸಿಕ್ಕಿದ್ರಾ? ನಮಗ್ ಯಾಕೆ ಅವ್ರು ಸುಳ್ಳು ಹೇಳಿದ್ರು ಅಂತ ನೀವು ಕೇಳಿದ್ರಾ? ಭೀಮಂಗ್ ಈಗಲೇ ಏನು ಹೇಳಕ್ಕಾಗಲ್ಲ ನಾನು. ನಿಜ ಅಂದ್ರೆ ನಾನೇ ನಿರಂಜನ್ ಅಣ್ಣಂಗೆ ಹೇಳಿದ್ದು, ಬಂದ್ ಮಕ್ಳಿಗೆ ಹುಷಾರಿಲ್ಲ ಅಂತ ಗಂಗನ ಹತ್ರ ಹೇಳಿ ಅಂತ. ಹಿಂಗ್ ಹೇಳಿದ್ರೆ ಗಂಗಾ ಮಕ್ಳಿಗೋಸ್ಕರನಾದ್ರೂ ಆದಷ್ಟು ಬೇಗ ಮನೆಗೆ ಹೋಗ್ತಾಳೆ ಅನ್ಕೊಂಡೆ. ಸರಿಯಾಗಿದ್ದೀರಾ. ಇಷ್ಟೆಲ್ಲ ರಾದಂತಕ್ಕೆ ನೀವೇ ಕಾರಣ. ನಾನು ಅನ್ಕೊಂಡಿದ್ದು ಸತ್ಯ ನೋಡಿ. ಈ ಮನೇಲಿರೋರು ಪ್ರತಿಯೊಬ್ರು ನಾಟಕ ಮಾಡೋರೆ. ನಿಮ್ಮ ಮಗಳನ್ನ ಇಲ್ಲಿಂದ ಕಳ್ಸೋದಿಕ್ಕೆ ಸುಳ್ಳು ಹೇಳಿಸಿ ಗಂಡನ ಮನೆ ಕಳ್ಸಿದ್ದೀರಾ ನೀವು. ನಿಮ್ಮ ಮಗಳೇನೋ ಇಲ್ಲಿಂದ ಹೊರಟಿದ್ದಾಳೆ ಸರಿ, ಆದ್ರೆ ಗಂಡನ ಮನೆ ತಲುಪಿಲ್ವಲ್ಲ. ಯಾಕಂದ್ರೆ ಅವಳು ಗಂಡನ ಮನೆಗೆ ಹೋಗಕ್ಕೆ ಇಷ್ಟ ಇರ್ಲಿಲ್ವಲ್ಲ. ಆದ್ರೆ ಅಮ್ಮ ಅವಳನ್ನ ಬಲವಂತವಾಗಿ ಗಂಡನ ಮನೆ ಕಳ್ಸಿದ್ದಾರೆ. ಅದಕ್ಕೆ ಅವಳೆಲ್ಲ ಓಡೋಗಿದ್ದಾಳೆ. ಅಳಿ ಅಂದ್ರೆ ಕ್ಷಮಿಸಿ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಅಮ್ಮ, ಈಗ ನಾನೇನ್ ಮಾಡ್ಲಿ ಅದನ್ನಾದ್ರೂ ಹೇಳಿ. ಬೇಕಿದ್ರೆ ಭೀಮ್ರಾವ್ನ ಕೇಳ್ಕೊಂಡೇ ಹೇಳಿ. ಮತ್ತೆ ನನ್ನ ಜೀವನದಲ್ಲಿ ನನಗೆ ಕಷ್ಟ ಅನುಭವಿಸೋದಕ್ಕೆ ಇಷ್ಟ ಇಲ್ಲ. ಅಮ್ಮ, ಇದ್ರಲ್ಲಿ ನಿನ್ ತಪ್ಪಿಲ್ಲ. ನಿನ್ ಮಗಳು ಸಂತೋಷವಾಗಿರ್ಲಿ ಅಂತ ನೀನ್ ಹಿಂಗೆಲ್ಲ ಮಾಡಿದ್ಯಾ. ನೀನೇ ಹೇಳ್ತಿರ್ತೀಯಲ್ಲ, ಇನ್ನೊಬ್ರು ಖುಷಿಗೆ ಸುಳ್ಳು ಹೇಳ್ಬೋದು, ಆಗ ಸುಳ್ಳು ಸುಳ್ಳನ್ಸ್ಕೊಳಲ್ಲ. ಅಮ್ಮ, ನೀನ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ಗಂಗಕ್ಕ. ಹೀಗೆಲ್ಲೆಲ್ಲಿಗೋ ಅವಳು ಯಾಕೆ ಹೋಗ್ಬೇಕಾಗಿತ್ತು? ಬೇಕಾದ್ರೆ ಅವಳು ಇಲ್ಲೇ ಇರ್ಬೋದಾಗಿತ್ತು.
ಹೋಗ್ತೀನಿ ಅಂತ ಹೇಳಿ ಗಂಡನ ಮನೆಗೆ ಹೋಗದೆ ಇರೋದು ತಪ್ಪು. ನನ್ನ ಮಗ ಓದಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮಗಳನ್ನ ನಮ್ಮ ಗಂಗನ ಅಪಹರಣ ಮಾಡಿದ್ದಾರೆ. ಭೀಮಾ, ನಿಂಗೆ ಹೆಂಗ್ ಸತ್ಯ ಹೇಳಿ? ನೀನು ಓದ್ ನಿಲ್ಸಕ್ಕೋಸ್ಕರ ಈ ಸಮಾಜದ ಜನರು ಎಂತೆಂಥ ಅನ್ಯಾಯ ಮಾಡ್ತಿದ್ದಾರೆ ಗೊತ್ತಾ?